ಕರ್ನಾಟಕ ಕೋರ್ಟ್ ಆರ್ಡರ್ ಮಾಡಿದೆ. ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರವನ್ನು ಏನು ಮುಚ್ಚಕ್ಕೆ ಹೋಗಿತ್ತು ಅದಕ್ಕೋಸ್ಕರ ಕೋರ್ಟ್ ಆರ್ಡರ್ ಮಾಡಿದೆ ಕ್ಲೋಸ್ ಮಾಡಬಾರ್ದು ಅಂತ. ಅದ್ರ ಬಗ್ಗೆ ಸೆಟ್ ಬ್ಯಾಕ್ ಫಾರ್ ಕರ್ನಾಟಕ ಗವರ್ಮೆಂಟ್. ಜನೌಷಧಿ ಕೇಂದ್ರಗಳನ್ನು ಕರ್ನಾಟಕ ಸರ್ಕಾರ ಏನು ಮುಚ್ಚಿತ್ತು ಕಾಂಗ್ರೆಸ್ ಸರ್ಕಾರ, ಅದನ್ನು ಮತ್ತೊಮ್ಮೆ ತೆಗಿಬೇಕು, ಅದ್ರ ಮೂಲಕ ಜನರಿಗೆ ಸೇವೆ ಸಲ್ಲಿಸಬೇಕಂತ ಕೋರ್ಟ್ ಏನು ಆರ್ಡ್ರ್ ಮಾಡೈತಿ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡ್ದಂಗೆ, ಮುಖದ ಮೇಲೆ ಕಪಾಳಕ್ಕೆ ದೊಡ್ಡ ಪೆಟ್ಟು ಕೊಟ್ಟಂಗೆ ಆಗೈತಿ, ಮುಖಕ್ಕೆ ಹೊಡೆದಂಗೆ ಆಗೈತಿ. ಯಾಕಂದರೆ ಇವರು ಫಾರ್ಮಾ ಲಾಬಿ ಜೊತೆ ಅಂದರೆ ಗುಳಿಗೆ ಕಂಪ್ನಿಗಳ ಜೊತೆ ಲಾಬಿ ಮಾಡಿಕೊಂಡು, ಮೆಡಿಕಲ್ ಲಾಬಿ ಮಾಡಿಕೊಂಡು ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದರು. ಮಾತೆತ್ತಿದ್ರೆ ಬಡವರು SC ST ಅಂತ ಹೇಳುವಂಥ ಇವರು ಜನರಿಗೆ ಅನುಕೂಲ ಆಗುವಂಥ ಅತ್ಯಂತ ಕೋಟಿ ಜನರಿಗೆ ಅನುಕೂಲ ಆಗುವಂಥ ಜನೌಷಧಿ ಕೇಂದ್ರ. ಹೊರಗೆ 100 ರೂಪಾಯಿಗೆ ಏನು ಗುಳಿಗೆಗಳು ಸಿಗ್ತಾವೆ, ಅದಲ್ಲಿ 2 ರೂಪಾಯಿ 3 ರೂಪಾಯಿಗೆ ಜನೌಷಧಿ ಕೇಂದ್ರದಾಗ ಸಿಗ್ತಾವೆ. ಅಂಥ ಕೇಂದ್ರಗಳನ್ನು ಮುಚ್ಚುವಂಥ ಪಾಪದ ಕೆಲಸ ಮಾಡಿದ್ರು. ಇವತ್ತು ಕೋರ್ಟು ಅವ್ರ ಮುಖದ ಮೇಲೆ ಹೊಡೆದಂಗೆ ಮತ್ತೆ ಅದನ್ನು ಶುರು ಮಾಡಿರಿ ಅಂತ ಹೇಳೈತಿ. ಇದ್ರ ಮೂಲಕ ಅವ್ರಿಗೆ ಈ ಕೂಡಲೇ ಅದನ್ನು ಶುರು ಮಾಡ್ತಾರೆ ಅನ್ನೋಂಥ ನಮ್ಮ ಭರವಸೆ ನಾವು ಇಟ್ಕೊಂಡಿದ್ದೇವೆ. ಇನ್ನೊಂದು ಕಡೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು RSS ಪಥಸಂಚಲನ 25 ವರ್ಷದಲ್ಲಿ ಏನು RSS ಪಥಸಂಚಲನ ಕಾರ್ಯಕ್ರಮಗಳು ನಡೆದಿದೆ ಎಲ್ಲವೂ ಕೂಡ ಶಾಂತಿಯುತವಾಗಿ ನಡೆದಿದೆ ಅಂತ ಹೇಳ್ತಾರೆ. ಇದೇ ಕರ್ನಾಟಕ ಸರ್ಕಾರ RSS ಪಥಸಂಚಲನಕ್ಕೆ ಅವಕಾಶ ಕೊಡೋದಕ್ಕಿಂತ ಡಿನೈ ಮಾಡಿದೆ ಪರ್ಮಿಷನ್ ಕೊಡಕ್ಕೆ. ಹೇಗೆ ನೋಡ್ತೀರಾ ಈ ಒಂದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರೀಯ ವಿಚಾರಧಾರೆ ಇರುವಂಥ, ರಾಷ್ಟ್ರದ ಅಭಿವೃದ್ಧಿಗಾಗಿ, ಸಮಾಜದ ಅಭಿವೃದ್ಧಿಯಾಗಿ, ನಮ್ಮ ಸಂಸ್ಕೃತಿ, ನಮ್ಮ ಜನ, ನಮ್ಮ ರಾಷ್ಟ್ರ ಇದ್ರ ಸಂಪೂರ್ಣ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಿರುವಂಥ ಒಂದು ಸಂಸ್ಥೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಎಲ್ಲ ಕಾರ್ಯಕ್ರಮಗಳು ದೇಶಕ್ಕೆ ಉಪಕಾರ ಆಗುವಂಗೆ, ಜನರಿಗೆ ಉಪಕಾರ ಆಗುವಂಥ ಕಾರ್ಯಕ್ರಮಗಳು. ಹಾಗಾಗಿ ಅವು ಶಾಂತಯುತವಾಗಿಯೇ ಇರ್ತಾವೆ, ಅದರಲ್ಲಿ ಯಾವುದೋ ಆಶ್ಚರ್ಯ ಪಡುವಂಥ ಸಂಗತಿ ಇಲ್ಲ. ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳು ಅದೇನು ಹೇಳಿದ್ದಾರೆ ಅದನ್ನು ಅವರು ತಿಳ್ಕೊಂಡು ಹೇಳಿದ್ದಾರೆ. ಆದರೆ ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ನಾವು ಚಿತ್ತಾಪುರದಲ್ಲಿ ಕೊಡಲಿಲ್ಲ ಅಂಥದ್ದು ಏನು ಪ್ರಿಯಾಂಕ ಖರ್ಗೆ ಅವರು ರಾಜಕಾರಣ ಮಾಡುವಂಥ ಹುನ್ನಾರ ಮಾಡಿದರು. ಅದು ಇವತ್ತು ಅವರ ಸರ್ಕಾರದ ಗೃಹ ಮಂತ್ರಿಗಳ ಅದನ್ನು ಅವರು ಎಕ್ಸ್ಪೋಸ್ ಮಾಡಿದ್ದಾರೆ. ಅಂದರೆ ಇವರು ಯಾವ ರೀತಿ ಅನಾವಶ್ಯಕವಾಗಿ ರಾಜಕಾರಣ ಮಾಡಿದ್ರು ಅನ್ನೋದು ಅವ್ರ ಗೃಹ ಮಂತ್ರಿಗಳ ಇವತ್ತು ಇಡೀ ಕರ್ನಾಟಕದಲ್ಲಿ ನಡೆದಂಥ ಎಲ್ಲ ಪಥಸಂಚಲನಗಳು ಶಾಂತಿಯುತವಾಗಿ ನಡೆದಿದ್ದಾವೆ ಅಂತ ಹೇಳೋದ್ರ ಮೂಲಕ ಪ್ರಿಯಾಂಕ ಖರ್ಗೆ ಅವರ ಅನಾವಶ್ಯಕ ರಾಜಕಾರಣದ ಹುನ್ನಾರವನ್ನು ಹೊರ ತೆಗೆದಿದ್ದಾರೆ.